ಪರಿಶುದ್ಧ ನಾಮಕ್ಕೆ ಮಹಿಮೆ. ದೇವರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಈ 7 ಶಿಲುಬೆಯ ಮಾತುಗಳನ್ನ ನಾವು ಧ್ಯಾನಿಸುವಂಥ ಒಂದು ಸಮಯದಲ್ಲಿ ನಾವು ಬಂದಿದ್ದೇವೆ. ದಿನಂಪ್ರತಿ ಒಂದೊಂದು ವಾಕ್ಯನ ಒಬ್ಬೊಬ್ಬರಿಗೆ ಮಾತಾಡಬೇಕೆಂಬುದಾಗಿ ಕೊಟ್ಟಿದ್ದಾರೆ. ನನಗೆ ಕೊಡಲ್ಪಟ್ಟಂಥ ಒಂದು ಮಾತು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ ಎಂಬುದಾಗಿ. ಈ ವಚನವನ್ನು ನಾನು ಧ್ಯಾನಿಸಿದೆ. ದೇವರೇ, ಈ ವಾಕ್ಯದ ಮುಖಾಂತರ ನನಗೂ ಮತ್ತು ನನ್ನ ಸಭೆಯವ್ರಿಗೂ ನೀನು ಮಾತನಾಡಪ್ಪ. ನಮಗೆ ಗೊತ್ತಿರುವ ನಮ್ಮ ಬುದ್ಧಿಗೆ ತೋಚುವಂಥ ಮಾತುಗಳನ್ನ ದೇವರೇ ನಾವು ಮಾತಾಡೋದಕ್ಕಿಂತ ದೇವರೇ ನೀನು ಮಾತನಾಡಿದ್ರೆ ಅದು ಅರ್ಥಗರ್ಭಿತವಾಗಿ ಇರ್ತದೆ ಮತ್ತು ಅದು ಪರಿಪೂರ್ಣವಾಗಿ ಅದು ಉಪಯೋಗವಾಗುವಂಥದ್ದಾಗಿರ್ತದೆ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಬಂದೆ. ಅಲ್ಲಿ ಲೂಕನು ಬರೆದಂಥ ಒಂದು ಸುವಾರ್ತೆಯಲ್ಲಿ 23ನೇ ಅಧ್ಯಾಯದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಯೇಸುವನ್ನು ಶಿಲುಬೆಗೆ ಹಾಕುತ್ತಾರೆ. ಆ ಶಿಲುಬೆಯಲ್ಲಿ ಹಾಕುವಾಗ ಸಹೋದರ ಹೇಳ್ದಾಗೆ ಮೊದಲನೇ ಮಾತು, ಯೇಸು ತಂದೆ ಇವ್ರನ್ನ ನೀನು ಕ್ಷಮಿಸು, ಇವರು ಏನು ಮಾಡ್ತಾ ಇದ್ದಾರೆ ಎಂಬುದರ ಅರಿವು ಸಹ, ಒಂದು ಜ್ಞಾನ ಸಹ ಇವರಿಗಿಲ್ಲ, ಏನೋ ಮಾಡ್ತಾ ಇದ್ದಾರೆ ಎಂಬುದಾಗಿ. ತದನಂತರದಲ್ಲಿ ಯೇಸುವಿನ ಆ ಒಂದು ಬಲಗಡೆಯಲ್ಲಿಯೂ ಮತ್ತು ಎಡಗಡೆಯಲ್ಲಿಯೂ 2 ಕಳ್ಳರನ್ನು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಶಿಲುಬೆಗೆ ಹಾಕ್ತಾ ಇದ್ದಾರೆ. ಅಲ್ಲಿ ಆ ಶಿಲುಬೆ 23ನೇ ಅಧ್ಯಾಯ 43ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಬ್ಬ ಕಳ್ಳನು ಈ ರೀತಿಯಾಗಿ ಹೇಳ್ತಾನೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ನೀನು ಬರುವಾಗ ನನ್ನನ್ನು ನೀನು ನೆನೆಸಿಕೋ, ನನ್ನನ್ನು ನೀನು ನೆನಪು ಮಾಡ್ಕೋ ಎಂಬುದಾಗಿ ಆತನು ಹೇಳೋದನ್ನು ನಾವು ಕೇಳ್ತೇವೆ. ಮತ್ತೊಬ್ಬ ದುಷ್ಕರ್ಮಿಯೂ ಇದ್ದಾನೆ. ಅವನು ಸಹ ಒಂದು ಮಾತನ್ನು ಹೇಳ್ತಾನೆ, ಅದೇ ಶಿಲುಬೆಯಲ್ಲಿ ತೂಗಾಡ್ತಾ ಇದ್ದಾನೆ. ಆದರೆ ಅವನು ಹೇಳುವಂಥ ಮಾತು ಈ ರೀತಿಯಾಗಿದೆ. ಅಲ್ಲಿ 39ನೇ ವಚನದಲ್ಲಿ ನೋಡ್ಬೋದು, ತೂಗು ಹಾಕಿದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸ್ತಾನೆ. ಯಾರನ್ನು? ಯೇಸುವನ್ನು ದೂಷಿಸ್ತಾನೆ. ಏನೆಂಬುದಾಗಿ ದೂಷಿಸ್ತಾನೆ? ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ನೀನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು. ಹಲ್ಲೆಲೂಯಾ. ಆ ಒಂದು ದುಷ್ಕರ್ಮಿ ಹೇಳುವಂಥ ಮಾತು ನೋಡ್ರಿ, ಯೇಸುವನ್ನು ಅವನು ದೂಷಿಸ್ತಾ ಇದ್ದಾನೆ. ಅವನ ಪರಿಸ್ಥಿತಿ ಹದಗೆಟ್ಟಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವನು ಏನಾಗ್ತಾ ಇದ್ದಾನೆ, ತನ್ನ ಜೀವವನ್ನು ಬಿಡಬೇಕಾಗಿದೆ. ಅವನಿಗೆ ಮರಣವು ಸಿದ್ಧವಾಗಿದೆ, ತನ್ನ ಪ್ರಾಣವನ್ನು ಬಿಡಬೇಕು. ಆದರೂ ಸಹ ಅವನಲ್ಲಿ ಏನಿಲ್ಲ, ಒಂದು ಮನಪರಿವರ್ತನೆ ಇಲ್ಲ, ಒಂದು ಬದಲಾವಣೆ ಇಲ್ಲ, ಒಂದು ಪಶ್ಚಾತ್ತಾಪ ಇಲ್ಲ. ನಿನ್ನನ್ನು ನೀನು ಮೊದಲು ನೀನು ರಕ್ಷಿಸ್ಕೋ. ಅವನೇನು ಹೇಳ್ತಾನೆ, ಬರಬೇಕಾದ ಕ್ರಿಸ್ತನ್ ನೀನಲ್ಲ, ನಿನ್ನನ್ನು ನೀನು ರಕ್ಷಿಸ್ಕೋ, ಆಮೇಲೆ ನೀನೇನು ಮಾಡು, ನಮ್ಮನ್ನು ಸಹ ರಕ್ಷಿಸ್ತು ಎಂಬುದಾಗಿ ಆ ಒಂದು ಕಳ್ಳ, ಅಂದರೆ ಆ ಒಂದು ದುಷ್ಕರ್ಮಿ ಈ ರೀತಿಯಾಗಿ ಮಾತಾಡೋದನ್ನು ನಾವು ನೋಡ್ತೇವೆ. ಆಗ ಇನ್ನೊಬ್ಬ ಕಳ್ಳನಿರ್ತಾನಲ್ಲ, ಅಂದರೆ ಈ ಯೇಸುವನ್ನು ನೋಡಿ ಹೇಳಿದ್ನಲ್ಲ, ಸ್ವಾಮಿ ನನ್ನನ್ನು ಸ್ವಲ್ಪ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಸ್ವಲ್ಪ ನೆನಪು ಮಾಡ್ಕೋ ಸ್ವಾಮಿ ಎಂಬುದಾಗಿ ಹೇಳಿದ್ನಲ್ಲ. ಈ ಕಳ್ಳ ಏನಂತಾನೆ ಅಂದರೆ, ಅವನು ಹೇಳ್ತಾನೆ, ಅವನನ್ನು ಗದರಿಸ್ತಾನೆ. ಇನ್ನೊಬ್ಬ ಕಳ್ಳನನ್ನು ಗದರಿಸಿ ಹೇಳ್ತಾನೆ ಏನೆಂಬುದಾಗಿ, ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ನಾವೇನು ಮಾಡ್ತಿದ್ದೇವೆ, ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದೇನು ಮಾಡಲಿಲ್ಲ. ಯಾರ ಬಗ್ಗೆ ಹೇಳ್ತಿದ್ದಾನೆ? ಈ ಕಳ್ಳ ಬಂದು ಯೇಸುವನ್ನು ನೋಡಿ ಹೇಳ್ತಿದ್ದಾನೆ, ಅವನನ್ನು ಗದರಿಸ್ತಾ ಇದ್ದಾನೆ. ನೀನು ಸುಮ್ಮನಿರು, ನೀನೇನು ಮಾತಾಡ್ತಿದ್ದೆ ಎಂಬುದಾಗಿ ನಿನಗೆ ಗೊತ್ತಿದೆಯಾ? ನಾವಾದರೂ ಮಾಡಿದ ತಪ್ಪಿಗೆ ನಾವು ಅನುಭವಿಸ್ತಾ ಇದ್ದೇವೆ. ಈ ಒಂದು ಶಿಲುಬೆಯ ಮರಣನ ಅನುಭವಿಸ್ತಾ ಇದ್ದೇವೆ. ನಮಗೆ ಮರಣ ಸಿದ್ಧವಾಗಿದೆ.
ನೀನು ಮಾತಾಡೋದು ಸರಿಯಿಲ್ಲ, ನೀನೇನು ಮಾತಾಡ್ತಾ ಇದೆಯಾ ನೀನು, ನಿನಗೆ ತಕ್ಕ ಒಂದು ಪ್ರತಿಫಲ ನಾವು ಹೊಂದ್ಕೊಂಡಿದ್ದೀವಿ, ಈತನು ಏನೂ ಮಾಡಿಲ್ಲಲ್ಲ, ಈತನಲ್ಲಿ ಯಾವ ತಪ್ಪು ಇಲ್ಲಲ್ಲ, ಆದರೆ ಈತನನ್ನು ಅವರು ಶಿಲುಬೆಗೆ ಹಾಕಿದ್ದಾರೆ ಎಂಬುದಾಗಿ. ಆದರೆ ಇಲ್ಲಿ ಒಂದು ವಚನ ನಾವು ನೋಡ್ಬೋದು, ಮತ್ತಾಯನು ಬರೆದಂಥ ಒಂದು ಸುವಾರ್ತೆ 27ನೇ ಅಧ್ಯಾಯ 44ನೇ ವಚನದಲ್ಲಿ ಓದೋಣ. ಯಾರು ತೆಗ್ದಿರ ಅದನ್ನು ಮಾತನ್ನು ಓದ್ರಿ. ಈ ಕಳ್ಳನು ಸಹ ಯಾರು ಯೇಸುವನ್ನು ನೆನಪು ಮಾಡಿಕೋ, ನನ್ನನ್ನು ನೆನೆಸಿಕೋ ಎಂದು ಹೇಳುವಂಥ ಈ ಕಳ್ಳನ ಮೊದಲು ಹೇಗಿದ್ದ ಅಂದರೆ ಶಿಲುಬೆಗೆ ಬರುವುದಕ್ಕಿಂತ ಮುಂಚೆ ಇವನು ಸಹ ಹಾಗೇ ಇದ್ದ, ಯೇಸುವನ್ನು ದೂಷಿಸುವವನೇ ಆಗಿದ್ದ. 27ನೇ ಅಧ್ಯಾಯದಲ್ಲಿ 44ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲೇನಂತೆ, ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟ ಕಳ್ಳರು ಸಹ ಆತನನ್ನು ಅದೇ ಪ್ರಕಾರನೇ ನಿಂದಿಸ್ತಿದ್ರು. ಇವನೇನು ಡಿಫ್ರೆಂಟ್ ಏನಿಲ್ಲ, ಇವನಲ್ಲಿ ಏನು ಬದಲಾವಣೆ, ಇವನೊಂದು ಒಳ್ಳೆ ಕಳ್ಳ, ಇವನೊಬ್ಬ ಕೆಟ್ಟ ಕಳ್ಳ ಎಂಬುದಾಗಿ ಏನಿಲ್ಲ. ಇಬ್ಬರು ಕಳ್ಳರೇ, ಇಬ್ಬರು ಕೆಟ್ಟವರೇ. ಆದರೆ ಅವನಲ್ಲಿ ಶಿಲುಬೆಗೆ ಬರುವವರೆಗೂ ಅವನಲ್ಲಿ ಯಾವ ಮಾನಸಾಂತರ ಇಲ್ಲ. ಯೇಸುವನ್ನು ಶಿಲುಬೆಗೆ ಹಾಕುವವರೆಗೂ ಅವನಲ್ಲಿ ಯಾವ ಮಾನಸಾಂತರ ಹುಟ್ಟಲಿಲ್ಲ. ಅವನ ಬಾಯಿಂದ ಬರುವಂಥ ಒಂದು ಮಾತು ಏನಂದರೆ, ಯೇಸುವನ್ನು ದೃಷ್ಟಿಸಿ ನೋಡ್ತಾನೆ, ಯೇಸುವಿನ ಬಾಯಿಂದ ಒಂದು ಮಾತು ಬರ್ತದೆ, ತಂದೆ ಇವರನ್ನು ನೀನು ಕ್ಷಮಿಸು. ಇವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅರಿವು ಆಗ್ತಿಲ್ಲ ಎಂಬುದಾಗಿ ಆ ಮಾತನ್ನು ಈ ಕಳ್ಳ ಕೇಳ್ತಾನಲ್ಲ, ಆ ಮಾತನ್ನು ಕೇಳಿದ ಕೂಡಲೇ ಇವನ ಒಳಗೆ ಒಂದು ಪರಿವರ್ತನೆ ಪ್ರಾರಂಭ ಆಗ್ತದೆ, ಇವನ ಒಳಗೆ ಒಂದು ಮಾನಸಾಂತರ ಪ್ರಾರಂಭ ಆಗ್ತದೆ. ಇವನು ಪಶ್ಚಾತ್ತಾಪ ಪಟ್ಟು ಅವನು ಕೇಳ್ತಾನೆ, ಸ್ವಾಮಿ ನೀನು ರಾಜ್ಯವನ್ನು ಪಡೆದವನಾಗಿ ನೀನು ಬರುವಾಗ ನನ್ನನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಪ್ಪ. ನಾವು ಎಷ್ಟೋ ಜನರ ಹತ್ರ ನಾವು ಕೇಳ್ತೇವೆ ಅಲ್ವಾ, ನಮಗೊಂದು ಸಹಾಯ ಆಗಬೇಕಾದ್ರೆ, ನಮಗೊಂದು ಒಳ್ಳೇದು ನಡಿಬೇಕಾದ್ರೆ, ನಮ್ಗೆ ಯಾವುದೋ ಒಂದು ಕೆಲಸಗಳಾಗಬೇಕಾದ್ರೆ ನಾವೇನು ಹೇಳ್ತೀವಿ, ಸರ್ ನಮ್ಮನ್ನು ಸ್ವಲ್ಪ ನೀವು ಆ ಕ್ಷಣದಲ್ಲಿ ನೆನಪು ಮಾಡ್ಕೊಳ್ಳಿ, ಆ ದಿನ ಬಂದಾಗ ನೀವು ನೆನಪು ಮಾಡ್ಕೊಳ್ಳಿ. ಆಯಿತು, ಆ ದಿನ ಬಂದಾಗ ನಾನು ನಿನ್ನನ್ನು ನೋಡ್ತೇನೆ ಎಂಬುದಾಗಿ ಅನೇಕರು ಏನು ಮಾಡ್ತಾರೆ, ವಿಶ್ವಾಸ ಕೊಡ್ತಾರೆ, ವಾಗ್ದಾನ ಕೊಡ್ತಾರೆ. ಆದರೆ ನನ್ನ ಯೇಸು ಸ್ವಾಮಿ ಆ ದಿನ ಬರುವಾಗ ಅಲ್ಲ, ಅವನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ಅಲ್ಲ, ಈ ಹೊತ್ತೇ, ಈಗಲೇ, ಈ ಕ್ಷಣವೇ ನೀನು ನನ್ನ ಸಂಗಡ ಪರದೇಶಿಯಲ್ಲಿರುವೆ ಅಂತ. ನಾವು ಯಾವಾಗ ಮಾನಸಾಂತರ, ಯಾವಾಗ ನಮ್ಮೊಳಗೆ ಪಶ್ಚಾತ್ತಾಪ ಪಟ್ಟು ನಾವು ಆಡುವಂಥ ಮಾತಿದೆಯಲ್ಲ, ಅದಕ್ಕೆ ಮಾತ್ರ ಉತ್ತರ. ಯೇಸು ಹತ್ರ ನಾವು ತುಂಬಾ ಏನೇನೋ ಮಾತಾಡ್ತೇವೆ, ಎಷ್ಟೋ ಉದ್ದ ಪ್ರಾರ್ಥನೆ, ಎಷ್ಟೋ ಮಾತುಗಳು, ನಮ್ಮ ಮಾತುಗಳಲ್ಲಿ ಹಿತವಿಲ್ಲ, ಮಿತವೇ ಇಲ್ಲ. ಆತನು ದೇವನಾಗಿದ್ದಾನೆ, ಆತನ ಮುಂದೆ ಏನು ಮಾತನಾಡಬೇಕು, ಅಷ್ಟು ಜ್ಞಾನಿಗಳು ಅಲ್ಲ ನಾವು. ಯಾಕಂದರೆ ಆತನು ಸರ್ವಶಕ್ತನಾಗಿದ್ದಾನೆ, ನಾವು ಸೃಷ್ಟಿಕರ್ತನು. ದೇವರು ವಾಕ್ಯ ಹೇಳ್ತದೆ, ಆ ಕಳ್ಳನಲ್ಲಿ ಒಂದು ಪರಿವರ್ತನೆ ಅದು ದೇವರೇ ಉಂಟು ಮಾಡಿದ್ದಾನೆ, ಅದು ಆತನಲ್ಲಿ ಸ್ವತಃ ಬಂದದ್ದಲ್ಲ. ನಮ್ಮಲ್ಲಿ ಕೆಲವೊಂದು ವಿಚಾರಗಳು ಸ್ವತಃ ನಾವೇ ಮಾತನಾಡುವಂಥದ್ದಲ್ಲ. ಆ ಕಳ್ಳನಲ್ಲಿ ದೇವರು ಅವನ ಹೃದಯದಲ್ಲಿ ಆ ಒಂದು ಪಶ್ಚಾತ್ತಾಪವನ್ನು, ಆ ಒಂದು ಮಾನಸಾಂತರವನ್ನು ದೇವರು ತಂದಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಆತನ ಮಾತು ಬದಲಾವಣೆ ಆಗ್ತಿದೆ. ಎಲ್ಲರ ಸಂಗಡ ಸೇರಿ ದೂಷಿಸ್ತಾ ಇದ್ದ, ಎಲ್ಲರ ಸಂಗಡ ಸೇರಿ ಇವರೆಲ್ಲ ಹಾಗೇ ಇದ್ದರು. ಪರಿಸಾಯರು ಮಾತಾಡ್ತಿದ್ರು, ಶಾಸ್ತ್ರಿಗಳು ಮಾತಾಡ್ತಿದ್ರು, ನೀನು ಶಿಲುಬೆಲಿದೆಯಲ್ಲ ಕೆಳಗೆ ಬಾ, ನೀನು ದೇವ ಮಗನೆಂದು ಹೇಳಿದೆಯಲ್ಲ. ಇಲ್ಲೇನು ಹೇಳ್ತದೆ, 44ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ, 40ರಿಂದ ಓದಿ. ಸಾಕು. ಇಲ್ಲೇನಂತೆ, ನೀನು ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನಿನ್ನನ್ನು ನೀನೇನು ಮಾಡು, ಫಸ್ಟು ನೀನು ರಕ್ಷಿಸ್ಕೋ. ದೇವರ ಮಗನು ನೀನು ಆಗಿದ್ದರೆ ಏನು ಮಾಡು, ಶಿಲುಬೆಯಿಂದ ಬಾ ಕೆಳಗೆ, ನೀನು ಕೆಳಗಿಳಿದು ಬಾ, ಆಮೇಲೆ ನಾವು ನಿನ್ನನ್ನು ನಂಬುತ್ತೇವೆ. ಆಮೇಲೆ ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ರಕ್ಷಿಸಿಕೊಳ್ಳಲಾರನು, ಅವನು ಇಸ್ರೇಲಿನ ಅರಸನಲ್ಲವೇ. ಈಗ ಶಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ನಾವು ಅವನಲ್ಲಿ
ನಂಬಿಕೆ ಇಟ್ಟೆವು ಅಲ್ವಾ? ಈ ನಂಬಿಕೆಯನ್ನು ಎಲ್ಲಿ ತೋರಿಸ್ತಾ ಇದ್ದಾರೆ ಜನರು ಅಂದರೆ, ನೀನು ಈ ಅದ್ಭುತವನ್ನು ಮಾಡಿದರೆ ನಾನು ನಂಬ್ತೀನಿ. ನಾವು ಹೇಳಿದ ದಿನಗಳು ಉಂಟು ಅಲ್ವಾ? ಸ್ವಾಮಿ ಇದೊಂದು ಕಾರ್ಯ ನನ್ನ ಲೈಫಲ್ಲಿ ನೀನು ಮಾಡಿಬಿಡು ಸ್ವಾಮಿ, ನಾನು ನಿನ್ನನ್ನು ನಂಬ್ತೇನೆ. ಇದೊಂದು ಕಾರ್ಯ ಆಗಲಿ. ಇದು ಅನ್ಯರ ಹಾಗೆ. ಯಾವಾಗ ನಾವು ಬರಬರುತ್ತಾ ದೇವರ ನಂಬಿಕೆಯಲ್ಲಿ ಬೆಳೀತಾ ನಾವು ಬಂದುವೋ, ಆಗ ನಾವು ಏನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ, ದೇವರೇ ಈ ಕಾರ್ಯಗಳು ನಡೀದೆ ಹೋಗಲಿ, ನೀ ನನ್ನ ಜೊತೆ ಇದ್ದೀ. ನಾವು ನೋಡಿ ನಂಬತಕ್ಕವರು ಅಲ್ಲ. ನಮ್ಗೆ ಯಾವುದೊಂದು ಅದ್ಭುತ ಆದರೆ ಮಾತ್ರ ಯೇಸು ಹಿಂಬಾಲಿಸ್ತೀವ? ಯಾವುದೊಂದು ಒಳ್ಳೇದು ನಡೆದ್ರೆ ಮಾತ್ರನಾ? ಇಲ್ಲವೇ ಇಲ್ಲ. ನಮ್ಮ ನಂಬಿಕೆ ಯಾರ ಮೇಲಿದೆ? ಯಾವುದೋ ಒಂದು ಅದ್ಭುತ ಕಾರ್ಯಗಳು ನಡೆಯುವುದರ ಮೇಲೆ ನಮ್ಮ ನಂಬಿಕೆ ಆಧಾರಗೊಂಡಿಲ್ಲ. ಆ ಕಳ್ಳನು ಆತನು ಹೇಳುವಂಥ ಮಾತು ನೋಡಿ, ಎಷ್ಟು ಸುಂದರವಾದಂಥ ಮಾತು ಹೇಳ್ತಾನೆ. ಸ್ವಾಮಿ, ನೀನು ರಾಜ್ಯವನ್ನು ಪಡೆದವನಾಗಿ ನೀನು ಬರುವಾಗ ನನ್ನನ್ನು ನೀನು ನೆನಪು ಮಾಡ್ಕೋ ಸ್ವಾಮಿ. ಆ ಮಾತನ್ನು ಕೇಳಿದ, ಆ ಪಶ್ಚಾತ್ತಾಪದ ಆ ಹೃದಯದ ಮಾತನ್ನು ಕೇಳಿದ್ದೆ ಕೂಡಲೇ ಯೇಸುವಿನ ಉತ್ತರ ಬರ್ತದೆ. ಅಲ್ಲಿ ಶಾಸ್ತ್ರಿಗಳು ಮಾತಾಡಿದ್ರು, ಯೇಸು ಮೌನವಾಗಿದ್ದ. ಯಾಜಕರು ಮಾತಾಡಿದ್ರು, ಮೌನವಾಗಿದ್ದ. ಅನೇಕ ಮಾತುಗಳನ್ನ ಹೇಳ್ತಾನೆ ಇದ್ದಾರೆ. ಇಳ್ದು ಬಾ ಅಂತಾರೆ ಒಬ್ಬರು, ಅದನ್ನು ಮಾಡು ಅಂತಾರೆ ಒಬ್ಬರು, ಒಂದು ಅದ್ಭುತ ಮಾಡಿ ತೋರಿಸು ಆಗ ನಂಬ್ತೀವಿ ಅಂತಾರೆ. ಯಾರಿಗೂ ಆತನೇನು ಮಾಡಲಿಲ್ಲ? ಆತನ ಬಾಯಿ ತೆರೆಯಲೇ ಇಲ್ಲ. ಆತನು ಯಾರಿಗೂ ಉತ್ತರ ಕೊಡಲ್ಲ. ಈ ಲೋಕದಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಯೇಸು ಏನು ಮಾಡಿದ್ದಾನೆ? ಮೌನವಾಗೇ ಇದ್ದಾನೆ. ಆತನ ಉತ್ತರ ಯಾರಿಗೆ ಕೊಡ್ತಾನಂದರೆ, ತನ್ನ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಹೃದಯದಿಂದ ಆ ವ್ಯಾಲ್ಯುಬಲ್ ವರ್ಡ್ ಅಂದರೆ ಆ ಒಂದು ಮಾತಿಗೆ ಅರ್ಥ ಇರಬೇಕು. ನಾವು ಯೇಸುವಿನ ಹತ್ತಿರ ಪ್ರಾರ್ಥನೆಗೆ ಕೂರ್ತೇವೆ, ಅನೇಕ ವಾಗ್ದಾನಗಳನ್ನ ಮಾಡ್ತೇವೆ ಯೇಸುವಿಗೆ. ನಾನು ಆಗಿರ್ತೇನೆ, ನಾನು ಹೀಗೆ ಇರ್ತೇನೆ, ದೇವರೇ ಸ್ವಾಮಿ ನಾನು ನಿನಗೆ ಹೀಗೆ ನಡ್ಕೊಳ್ತೇನೆ, ನಾನು ನಿನಗೋಸ್ಕರ ಜೀವವನ್ನೇ ಕೊಟ್ಟು ಬಿಡ್ತೇನೆ ಎಂಬುದಾಗಿ. ಆದರೆ ಯೇಸುಗೆ ಏನು ಗೊತ್ತು? ಎಲ್ಲ ಗೊತ್ತು ಆತನಿಗೆ ಅಲ್ವಾ? ಆತನಿಗೆ ಮರೆಯಾದದ್ದು ಯಾವುದಿಲ್ಲ. ಪೇತ್ರನು ಹೇಳ್ತಾನೆ, ಸ್ವಾಮಿ ಯಾರಾದರೂ ಏನಾದರೂ ಮಾಡಲಿ, ನಾನು ನಿನಗೋಸ್ಕರ ಏನು ಮಾಡ್ತೇನೆ? ಜೀವವನ್ನೇ ಕೊಟ್ಟು ಬಿಡು. ಹೌದಾ ಪೇತ್ರನೇ, ಜೀವ ಕೊಡೋಂಥವನ ನೀನು? ಇಲ್ಲ, ನಿನ್ನ ಬಗ್ಗೆ ನನಗೆ ಗೊತ್ತಿದೆ. ಒಂದಿನ ಬರ್ತದೆ, ನೀನು ನನ್ನನ್ನೇ ಬಿಟ್ಟು ಓಡಿ ಹೋಗ್ತೀಯ ನೀನು. ಒಬ್ಬ ಸ್ತ್ರೀ ಬಂದು ಹೇಳ್ತಾಳೆ, ನೀನು ಯೇಸುವಿನ ಸಂಗಡ ಇದ್ದವನೇ ಅಲ್ವಾ? ಅವನು ಅಷ್ಟೇ ಒಂದೇ ಮಾತಿಗೆ ಅವನು ಏನಾಗ್ತದೆ? ಫುಲ್ ಭಯ, ಫುಲ್ ಅವನಲ್ಲಿದ್ದಂಥ ನಂಬಿಕೆ. ಯೇಸುವಿನ ಜೊತೆ 3.5 ವರ್ಷಗಳ ಕಾಲ ಇದ್ದಿದ್ದಾನೆ. ಆದ್ರೆ ಯೇಸುವನ್ನು ನೋಡಿ ಹೇಳ್ತಾನೆ, ಆ ಮನುಷ್ಯನು ಅಂದುಬಿಡ್ತಾನೆ. ಏನಂತೆ? ಈ ಮನುಷ್ಯನನ್ನು ನಾನು ಗೊತ್ತೇ ಇಲ್ಲ, ಇವನು ಯಾರಂತಾನೆ ಗೊತ್ತಿಲ್ಲ. ಒಬ್ಬ ಸ್ತ್ರೀ ಹೇಳಿದ ಮಾತಿಗೆ, ಒಬ್ಬ ಪುರುಷನು ಹೇಳಿದ ಮಾತಿಗೆ ಏನಾಗ್ತಾ ಇದ್ದಾನೆ ಪೇತ್ರ? ಯೇಸುವೇ ಗೊತ್ತಿಲ್ಲ, ಇವನು ಯಾರನ್ನೋದೇ ಗೊತ್ತಿಲ್ಲ ಅಂದು ಓಡಿ ಹೋಗ್ಬಿಡ್ತಿದ್ದಾನೆ. ಆದರೆ ಒಂದು ದಿನ ಬರ್ತದೆ, ದೇವರಾತ್ಮನ ಅಭಿಷೇಕ ಅವನ ಮೇಲೆ ಇಳಿದು ಬರ್ತದೆ. ಆ ವಲ್ಲಮೆ ಅಭಿಷೇಕ ಅವನ ಮೇಲೆ ಇಳಿದು ಬಂದ ಮೇಲೆ ಇದೇ ಪೇತ್ರ, ಓಡಿ ಹೋದಂಥ ಪೇತ್ರ, ಒಂದು ಸ್ತ್ರೀಯನ್ನು ನೋಡಿ ಓಡಿ ಹೋದಂಥ ಪೇತ್ರ, ಒಬ್ಬ ಪುರುಷನ ಬೆದರಿಕೆಯನ್ನು ನೋಡಿ ಓಡಿ ಹೋದಂಥ ಪೇತ್ರ ಎದ್ದು ನಿಂತು ಧೈರ್ಯವಾಗಿ ಅವನು ಪ್ರಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾಕೆ ಗೊತ್ತಾ? ಅವನ ಪ್ರಸಂಗದಲ್ಲಿ 3,000 ಜನರು ರಕ್ಷಣೆ ಬಂದರು. ಧೈರ್ಯವಾಗಿ ಅವನು ನುಡಿತಾನೆ. ಅವನ ಮಾತುಗಳು ಈಟಿಯಂತೆ ಅದು ಅನೇಕರ ಹೃದಯಗಳನ್ನು ಅದು ಚುಚ್ಚುತ್ತೆ ಎಂಬುದಾಗಿ, ಪಶ್ಚಾತ್ತಾಪಕ್ಕೆ ಮಾನಸಾಂತರಕ್ಕೆ ಆ ಮಾತುಗಳು ಒಳಪಡಿಸುತ್ತೆ ಎಂಬುದಾಗಿ. ಇದು ಯಾರು ಮಾಡಿದ್ದು? ಪೇತ್ರನ? ಇಲ್ಲ, ಪೇತ್ರನ ಮೇಲೆ ಇದ್ದ ಆ ಒಂದು ಅಭಿಷೇಕ. ಯೇಸು ಇರುವವರೆಗೆ ಯೇಸುವಿನ ಜೊತೆ ಅನೇಕ ಅದ್ಭುತಗಳನ್ನು ನೋಡಿದ್ದಾರೆ, ಅನೇಕ ಕಾರ್ಯಗಳನ್ನ ಕಂಡಿದ್ದಾರೆ. ಆದರೆ ಒಂದು ದಿನನೂ ಅವನು ಧೈರ್ಯವಾಗಿ ಕಾಣಲಿಲ್ಲ, ಧೈರ್ಯವಾಗಿ ಮಾತನಾಡಲಿಲ್ಲ. ಒಂದು ಬಾರಿ ಮಾತ್ರ ಭಾಳ ಅವನಿಗೆ ಕೋಪ ಬಂದಿದೆ. ಯೇಸುವನ್ನು ಹಿಡಿಯೋದಕ್ಕೆ ಬರುವಾಗ ಸಿಪಾಯಿಗಳು, ಹಿರಿಯ ಮಹಾಯಾಜಕರುಗಳು, ಸಿಪಾಯಿಗಳು ಬಂದು ಹಿಡಿಲಿಕ್ಕೆ ಬಂದಾಗ ಇವನು ಏನಾಗಿದೆ? ಕೋಪ ಒಳಗೆ ಬಂದಿದೆ. ಕತ್ತಿಯನ್ನು ತೆಗೆದು ಒಬ್ಬನ ಕಿವಿನ ಕಡ್ದು ಹಾಕಿದ್ದಾನೆ. ಅಂಥ ಪೇತ್ರ ದುಡುಕ. ಒಂದು ಬಾರಿ ಓಡಿ ಹೋಗ್ತಾನೆ, ಒಂದು ಸಾರಿ ಏನೋ ಮಾಡ್ತಾನೆ, ಒಂದು ಸಾರಿ ಒಂದು ದ್ವೀಪದಲ್ಲಿ ಹೋಗಿ ಕಾಣುವಾಗ ಅಲ್ಲಿ ಬದಲಾವಣೆ ಆಗ್ತದೆ, ರೂಪಾಂತರ ಬೆಟ್ಟ ಅಲ್ವಾ? ಅಲ್ಲಿ ನಾವು ನೋಡ್ತೇವೆ ವಾಕ್ಯದಲ್ಲಿ, ಅಲ್ಲಿ ಮೋಶೆ ಮತ್ತು ಎಲಿಯಾ ಮತ್ತು ಯೇಸುವಿನ ಜೊತೆ ಮಾತನಾಡೋದನ್ನು ನೋಡ್ತೇವೆ. ಆದರೆ ಅಲ್ಲಿ ಬಂದು ಮಾತನಾಡುವಾಗ ಅವನು ಹೇಳ್ತಾನೆ, ಸ್ವಾಮಿ ನಿನಗೊಂದು ಏನು ಕಟ್ಬಿಡೋಣ, ನಿನಗೊಂದು ಪರ್ಣಶಾಲೆ, ಮೋಶೆಗೊಂದು, ಎಲಿಯನಿಗೊಂದು, ಏನೇನೋ ಹೇಳ್ತಾನೆ ಅವನ ಪಾಡಿಗೆ. ಯಾಕೆಂದರೆ
ಅವನಿಗಿರುವಂಥದ್ದೆಲ್ಲ ಏನು, ದೇವರಿಗೋಸ್ಕರ ಏನೋ ಮಾಡಬೇಕನ್ನಂಥ ಒಂದು ಆವೇಶ, ಉದ್ವೇಗ ಒಂದು ಇದೇ ಹೊರತು ದೇವರಾತ್ಮನ ಅಭಿಷೇಕ ಅವನಲ್ಲಿಲ್ಲ. ಪವಿತ್ರಾತ್ಮನ ಅಭಿಷೇಕ ಬರುವಾಗ ಮಾತ್ರ ನಾವು ಮಾಡುವಂಥದ್ದೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇರ್ತದೆ ಹೊರತು ನಾವು ಎಲ್ಲವನ್ನು ದೇವರಿಗೋಸ್ಕರ ಮಾಡಿಬಿಡ್ತೇವೆ ಎಂಬುದಾಗಿ ನಾವು ಅಂದುಕೊಂಡಿದ್ದೀವಿ. ಆದರೆ ಅದನ್ನೆಲ್ಲ ದೇವರು ಮೆಚ್ಚೋದಿಲ್ಲ. ನಾವೆಲ್ಲವನ್ನು ಮಾತನಾಡಿದ ಕೂಡಲೇ ಯೇಸುವಿಗೆ ಪ್ರಿಯವಾಗಲ್ಲ. ನಮ್ಮ ಹೃದಯ ಒಡೆಯಲ್ಪಡಬೇಕು. ನಮ್ಮ ಹೃದಯ ಮುರಿಯಲ್ಪಡದೆ ನಾವು ದೇವರಿಗೆ ಸೇವೆಯನ್ನಾಗಲಿ, ದೇವರಿಗೆ ಯಾವ ಕಾರ್ಯಗಳನ್ನ ದೇವರು ಮೆಚ್ಚೋದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಕುಗ್ಗಿದ ಮನಸ್ಸು ಇಷ್ಟವಾದಂಥ ಯಜ್ಞ. ಅದೇ ಯಜ್ಞ. ಏನೇನೋ ಸಮರ್ಪಿಸ್ಬಿಟ್ರೆ ಯಜ್ಞ ಆಗಲ್ಲ. ಏನೇನೋ ದೇವ್ರಿಗೆ ಕೊಟ್ಬಿಟ್ರೆ ದೇವ್ರು ಇಷ್ಟಪಟ್ಬಿಟ್ಟು ನಮಗೆಲ್ಲ ಕೊಟ್ಟು ಬಿಡ್ತಾನ, ಎಲ್ಲ ಆಶೀರ್ವಾದಗಳು ಬರ್ತದ? ಖಂಡಿತ ಇಲ್ಲ. ನೋಡಿ, ಕಳ್ಳ ಅವನು ಸಭೆಗೆ ಹೋಗಲಿಲ್ಲ, ಯಾವ ಚರ್ಚಿಗೆ ಹೋಗಲಿಲ್ಲ, ಯಾವ ಉಪದೇಶವನ್ನು ಕೇಳಲಿಲ್ಲ, ದೀಕ್ಷಾ ಸ್ನಾನ ಹೊಂದಲಿಲ್ಲ. ಅವನಲ್ಲಿ ಕೊನೆಯ ಕ್ಷಣ, ಕೊನೆಯ ಒಂದು ಮಾತು, ಇನ್ನೇನು ಸ್ವಲ್ಪ ಸಮಯದಲ್ಲಿ ಅವನು ಸಾಯ್ಲಿಕ್ಕಿದ್ದಾನೆ. ಆದರೆ ಆ ಒಂದು ಕೊನೆಯ ಸಮಯದಲ್ಲಿ ಆತನು ಹೇಳ್ತಾನೆ, ಸ್ವಾಮಿ ನನ್ನ ನೆನ್ಪು ಮಾಡ್ಕೋಪ್ಪ. ಇವನೇನು ಹೇಳ್ತಾನೋ ಬಿಟ್ಬಿಡು, ಇನ್ನೊಬ್ರು ಏನು ಹೇಳ್ತಾರೋ ಬಿಟ್ಬಿಡು, ಅವರೇನು, ನಾನು ನಿನಗೆ ಹೇಳ್ತೀನಿ, ನೀನೇ ನಿಜವಾದ ರಕ್ಷಕ, ನೀನು ನನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ. ಅವನಿಗೆ ನಂಬಿಕೆ ಇತ್ತು, ಯೇಸು ರಾಜ್ಯವನ್ನು ಪಡೆದವನಾಗಿ ಬಂದೇ ಬರ್ತಾನೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಅದಕ್ಕೆ ದೇವರು ಇವತ್ತು ನೋಡಿ ನಂಬುವವರಿಗಿಂತ ನೋಡದೆ ನಂಬತಕ್ಕವರಾದ ನಮ್ಮನ್ನು ದೇವರು ಧನ್ಯರೆಂದು. ನಾವು ದೇವ್ರ ಬಳಿಗೆ ಬಂದಾಗ ಅನೇಕರು ಕೇಳಿದ್ರು, ಅನೇಕ ಒಂದು ಕಾರಣ ನನಗೆ ನೆನಪಿದೆ, ಯಾಕೆ ದೇವ್ರ ಬಳಿಗೆ ಬಂದ್ರಿ ಅಂತ ಅನೇಕರು ಕೇಳುವಾಗ ನನಗೆ ಹೇಳಲಿಕ್ಕೆ ಆನ್ಸರ್ ಇಲ್ಲ. ಯಾಕಂದರೆ ಯಾವುದಾರ ಒಂದು ವ್ಯಾಧಿ ಗುಣ ಆಗಿರಬೇಕು, ಇಲ್ಲ ಸಾಲದಲ್ಲಿ ಸಿಕ್ಕಾಕೊಂಡಿರಬೇಕು, ಏನೋ ಒಂದು ಸಮಸ್ಯೆ ಆಗಿರಬೇಕು, ದೇವರದಿಂದ ಹೊರಗೆ ತಂದರು, ನಾನು ಅದಕ್ಕೆ ಬಂದೆ ಎಂಬುದಾಗಿ. ನಮ್ಗೆ ಅಂಥ ಒಂದು ಸಾಕ್ಷಿನೇ ಇಲ್ಲ. ದೇವ್ರು ಕರೆದಿದ್ದಾನೆ, ನಾವು ಬಂದಿದ್ದೀವಿ. ತದನಂತರದಲ್ಲೇ ನಮ್ಮ ಜೀವಿತದಲ್ಲಿ ಎಲ್ಲ ಏರುಪೇರುಗಳಾದವು, ಅಲ್ಲಿ ಎಲ್ಲ ದೇವರ ಅದ್ಭುತಗಳನ್ನ ಮಾಡಿದ್ದಾನೆ. ಯೇಸು ಬಲೆಯನ್ನು ಎಣಿತಾ ಇದ್ದಂಥ ಶಿಷ್ಯಂದ್ರ ನೋಡಿ ಆತನ ಹೇಳ್ತಾನೆ, ನನ್ನನ್ನು ಹಿಂಬಾಲಿಸುವ. ಅವ್ರು ಏನು ಹೇಳ್ತಾರೆ, ಯೇಸುವಿಗೆ ಒಂದು ಮಾತನ್ನು ತಿರಸ್ಕಾರ ಮಾಡಲಿಲ್ಲ. ಅದು ಆ ಬಲೆಯನ್ನೆಲ್ಲ ಅಲ್ಲೇ ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ದಾರೆ. ಯೇಸುವಿನ ಒಂದು ಮಾತು ನಮ್ಮ ಜೀವಿತವನ್ನೇ ಬದಲಾವಣೆ ಮಾಡಿ, ಈ ಹೊತ್ತು ನೀನು ನನ್ನ ಸಂಗಡ ಇರ್ತಿ ಅಂತ ಆತನು ಹೇಳ್ಬಿಟ್ರೆ ನಮ್ಮ ಲೈಫು ಅಲ್ಲಿ ಇರ್ತದೆ. ನಾವೇನು ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಆತನು ಏನು ಹೇಳ್ತಾನೆ ಅದು ಮುಖ್ಯ ಆಗಿದೆ. ಹಲ್ಲೆಲೂಯ. ಹಾಗಾದರೆ ಎರಡನೇವನು ಈ ರೀತಿಯಾಗಿ ಹೇಳಿ ಗದರಿಸ್ತಾ ಇದ್ದಾನೆ. ಆದರೆ ಮೊದಲನೇವನು ಅವನು ಹೇಳ್ತಾನೆ, ನೀನು ಮಾತನಾಡ್ತಿದ್ಯಾ, ಯೇಸು ಹಾಗೆ ಅಲ್ಲ, ಆತನು ನಮಗೋಸ್ಕರ ಬಂದಿರುವಂಥ ರಕ್ಷಕ ಆತನ ನಾವು ನಂಬಿದ್ರೆ ನಾವು ಜೀವವನ್ನು ಹೊಂದಿಕೊಳ್ತೇವೆ, ನಾವು ತಿರುಗಿ ನಾವು ಆತನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಾ ಕಾಣಿಸ್ಕೊಳ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಆ ಕಳ್ಳನ ಪಶ್ಚಾತ್ತಾಪ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವನು ನರಕಕ್ಕೆ ಹೋಗ್ಬೇಕಾದವನು. ಸ್ವಲ್ಪ ಆಕ್ಸಿಡೆಂಟಲ್ಲಿ ನಾವು ಜೀವನೇ ಹೋಗ್ಬೇಕಿತ್ತು ಬ್ರದರ್ ಅಂತೀವಿ ನಾವು. ಇನ್ನೇನು ಸ್ವಲ್ಪ ಇತ್ತು ಬ್ರದರ್, ನಮ್ಮ ಲೈಫ್ ಹೋಗ್ಬಿಡೋದಿತ್ತು, ನಾವು ಬಚಾವಾಗ್ಬಿಟ್ವಿ. ಈ ಮಾತು ನಾವು ಹೇಳ್ತೀವಲ್ವ, ಈ ಕಳ್ಳಂದು ಅದೇ ಸ್ಥಿತಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವನು ಏನಾಗಬೇಕಿತ್ತು, ನರಕಕ್ಕೆ ಹೋಗ್ಬೇಕಿತ್ತು. ಆದರೆ ಅವನಿಗೆ ಗೊತ್ತಾಯಿತು, ಈ ಕ್ಷಣನ ಬಿಟ್ಬಿಟ್ರೆ, ಈ ಸಮಯನ ನಾನು ಬಿಟ್ಟೆ ಅಂದರೆ ನನ್ನ ಲೈಫ್ನ ನಾನು ಕಳ್ಕೊತೀನಿ ಎಂಬುದಾಗಿ ಯೇಸುವನ್ನು, ಆತನ ಪಾದವನ್ನು ಆತನು ಹಿಡ್ಕೊಂಡ, ಆತನನ್ನು ಮೊರೆ ಇಟ್ಟ. ಅದು ಒಳ್ಳೆ ಶ್ರೇಷ್ಠವಾದ ಒಂದು ಪ್ರಾರ್ಥನೆನ ಆತನು ಮಾಡಿದ್ದಾನೆ. ಹಲ್ಲೆಲೂಯ. ಯೆಶಾಯನು ಬರೆದಂಥ ಒಂದು ಪ್ರವಾದನೆ ಮಾತನ್ನು ನಾವು ಓದಿ ಈ ವಾಕ್ಯವನ್ನು ನಾವು ಮುಗಿಸೋಣ. ಯೆಶಾಯನು ಬರೆದಂಥ ಒಂದು ಪ್ರವಾದನೆ ಗ್ರಂಥದಲ್ಲಿ 55ನೇ ಅಧ್ಯಾಯ ಅನಿಸುತ್ತೆ, ತೆಗೆದು ಹೋದ್ರಿ. ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ ಅಲ್ಲ, 57ನೇ ಅಧ್ಯಾಯ 15ನೇ ವಚನವನ್ನು ನಾವು ಲಕ್ಷ್ಯವಿಟ್ಟು ಕೇಳೋಣ. ಈ ಮಾತು ನಮ್ಮ ಪ್ರತಿಯೊಬ್ಬರಿಗೂ ಅನ್ವಯ ಆಗುವಂಥ ಮಾತು. ನಿತ್ಯ, ನಾನು ಓದ್ತೇನೆ, ನೀವು ಕೇಳಿಸಿಬಿಡಿ. ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗೆನ್ನುತ್ತಾನೆ. ಯಾರು? ಶಾಶ್ವತ ಲೋಕದಲ್ಲಿ ಇರುವಂಥ ಒಬ್ಬ ನಿತ್ಯ ನಿವಾಸಿ. ಯಾರದು ನಿತ್ಯ ನಿವಾಸಿ? ಯಾರು? ಶಾಶ್ವತ ಲೋಕದಲ್ಲಿ ವಾಸಿಸುವನು ಯಾರು? ದೇವಾದಿ ದೇವನು, ಕರ್ತಾದಿ ಕರ್ತನು. ಆತನು ಹೀಗೆನ್ನುತ್ತಾನೆ. ಏನಂತ ಹೇಳ್ತಾನೆ? ಉನ್ನತ ಲೋಕವೆಂಬ
ಪವಿತ್ರಾಲಯದಲ್ಲಿ ವಾಸಿಸುವ ನಾನು. ಯಾರಂತೆ? ಉನ್ನತ ಲೋಕದಲ್ಲಿ ಪವಿತ್ರ ಆಲಯದಲ್ಲಿ ವಾಸಿಸುವಂಥ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು, ಜಜ್ಜಿ ಹೋದವನ ಮನಸ್ಸನ್ನು ಉಜ್ಜೀವಿಸ ಮಾಡುವವನಾಗಿದ್ದೇನೆ. ಹಲ್ಲೆಲೂಯಾ. ದೇವರು ಎಲ್ಲಿದ್ದುಕೊಂಡಂತೆ? ಪವಿತ್ರಾಲಯದಲ್ಲಿದ್ದಾನೆ, ಉನ್ನತ ಲೋಕದಲ್ಲಿದ್ದಾನೆ. ಆದರೆ ಅವನಿಗೆ ಎಲ್ಲಿಗೆ ಬಂದಿದ್ದಾನೆ? ಜಜ್ಜಿ ಹೋದ ದೀನ ಮನದೊಂದಿಗೆ ಏನಂತೆ? ಇದ್ದುಕೊಂಡು. ಅಂದರೆ ಬಂದು ಹೋಗಿ ಅಲ್ಲ, ಆತನು ಬಂದು ಏನೋ ಒಂದು ಮಾಡಿ ಅದ್ಭುತ ಮಾಡಿ ನಾನು ಹೊರಟು ಹೋದೆ ಎಂಬುದಾಗೆಲ್ಲ. ಯೇಸು ನಮ್ಮ ತಂದೆಯಾದ ದೇವರು, ಆತನ ಇರುವಿಕೆ ಎಲ್ಲಿದೆ ಅಂದರೆ ಜಜ್ಜಿ ಹೋದ ದೀನ ಮನದಲ್ಲಿ. ಹಲ್ಲೆಲೂಯಾ. ನನ್ನ ಹೃದಯ, ನಿನ್ನ ಹೃದಯ ಇವತ್ತು ದೇವರ ಒಂದು ದೃಷ್ಟಿಯಲ್ಲಿ ಅದು ಜಜ್ಜಿ ಹೋಗಿ ಇದೆಯಾ? ದೀನ ಮನದೊಂದಿಗೆ ನೀನು ಇದೆಯಾ? ಹಾಗಾದರೆ ನಿನ್ನನ್ನು ಉಜ್ಜೀವಿಸ ಮಾಡುವುದಕ್ಕಾಗಿಯೇ ದೇವರು ನಿನ್ನಲ್ಲಿಯೇ ಬಂದು ಆತನು ವಾಸ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರನ್ನು ನಾವು ಎಲ್ಲೋ ಹುಡುಕ್ತಾ ಇದ್ದೀವಿ. ದೇವರನ್ನು ಕೂಗಿದ ಕೂಡಲೇ ಬರುವವನೆಂಬುದಾಗಿ ನೋಡ್ತಿದ್ದೀವಿ. ಆರಾಧನೆ ಮಾಡಿದ ಕೂಡಲೇ ಬರ್ತಾನೆ. ಜೋರಾಗಿ ಗರ್ಜಿಸಿದ ಕೂಡಲೇ, ಜೋರಾಗಿ ನಾವು ಒಂದು ಆರಾಧನೆ ಮಾಡಿದ ಕೂಡಲೇ ದೇವರನ್ನ ನಮ್ಮ ಬಳಿ ಬರ್ತಾನೆ ಎಂಬುದಾಗಿ ಇಲ್ಲವೇ ಇಲ್ಲ ಪ್ರಿಯ ಸಹೋದರ. ಆತನು ಸದಾ ಕಾಲ ನಮ್ಮ ಸಂಗಡ ಇರುವವನಾಗಿದ್ದಾನೆ. ದೀನ ಮನದೊಂದಿಗೆ ಇದ್ದುಕೊಂಡು ನಮ್ಮನ್ನು ಉಜ್ಜೀವಿಸ ಮಾಡುವ ದೇವನಾಗಿದ್ದಾನೆ. ಯಾಕಂದರೆ ಆತನ ವಾಕ್ಯ ಹೇಳ್ತದೆ, ಎಚ್ಕೆಲ್ನ ಬರೆದ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ನನಗೆ ಸಂತೋಷ ಅಲ್ಲ. ಆತನಿಗೆ ಸಂತೋಷ, ಇವನು ಸತ್ತೋಗ್ಬಿಡಲಿ, ಇವನು ಹೋಗ್ಬಿಡಲಿ, ಇವನು ದುಷ್ಟನಾಗಿದ್ದಾನೆ, ಇವನು ಕೆಡುಕನಾಗಿದ್ದಾನೆ, ಇವನಿಂದ ಯಾವ ಪ್ರಯೋಜನ ನನಗಿಲ್ಲ ಎಂಬುದಾಗಿ ಆತನೇನು ಮಾಡಿ ನಮ್ಮ ಸಾಯಲಿ ಬಿಡಿ, ಇವನು ನಾವು ಹೇಳ್ತೇವಲ್ಲ, ಇವನಿಗೆ ಯಾವ ಪ್ರಯೋಜನ ಇವನಿಲ್ಲ, ಇವನಿಂದ ಮನೆಗೆ ಪ್ರಯೋಜನ ಇಲ್ಲ, ಇವನಿಂದ ದೇಶಕ್ಕೆ ಇಲ್ಲ, ಏನು ಇಲ್ಲ ಬ್ರದರ್ ಇವನಿಂದ ಎಂಬುದಾಗಿ ಹೇಳಿ ಏನು ಮಾಡ್ತೇವೆ ನಾವು? ಅವನನ್ನು ಏನು ಮಾಡಿಟ್ಟಿದ್ವಿ? ತಿರಸ್ಕಾರ ಮಾಡ್ತೇವೆ. ಅವ್ರು ಯೇಸು ಎಂದು ತಿರಸ್ಕಾರ ಮಾಡುವುದಿಲ್ಲ. ಆತನ ಸಾವಿನಲ್ಲಿ ಅವನು ಸಂತೋಷ ಪಡೋದೇ ಇಲ್ಲ. ದುಷ್ಟನ ಸಾವಿನಲ್ಲಿ ಲೇಷ ಅಂದರೆ ಸ್ವಲ್ಪನೂ ಆತನಿಗೆ ಹ್ಯಾಪಿನೆಸ್ ಇಲ್ಲ, ಸ್ವಲ್ಪ ಮುಗುಳ್ನಗೆ ಸಮೇತ ಆತನು ಬೀರೋದಿಲ್ಲ. ದುಷ್ಟ ಅವನು ಹೇಗಾದರೂ ಮಾಡಿ ತಿರುಗಿಕೊಳ್ಳಬೇಕೆಂಬುದೇ ನನ್ನ ದೇವರ ಹೃದಯ ಆಗಿದೆ. ಹಲ್ಲೆಲೂಯಾ. ದೇವರು ನಮ್ಮಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸುವವನು. ಹಲ್ಲೆಲೂಯಾ. ನಾವಾಗಿ ಎಲ್ಲ ಮಾಡಿ ದೇವರಿಗೆ ನಮ್ಮ ನಂಬಿಕೆಯನ್ನು ತೋರಿಸ್ತೇವೆ ಎಂಬುದಾಗಿ ನಾವು ಹೇಳ್ತೇವೆ ಅಲ್ವಾ? ನಮ್ಮಲ್ಲಿ ವಿಶೇಷವಾದ ನಂಬಿಕೆ ಇದೆ. ನಾವು ಅನೇಕ ಕಾರ್ಯಗಳನ್ನ ನಾವು ನೋಡಿದ್ದೇವೆ ಎಂಬುದಾಗಿ ಇಲ್ಲ. ದೇವರ ವಾಕ್ಯ ಹೇಳ್ತಾರೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನೇ ಆಗಿದ್ದಾನೆ. ಅದಕ್ಕೆ ನಾವೆಲ್ಲ ಇಲ್ಲಿ ಬಂದು ಆತನ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ, ಅದನ್ನ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಈ ವಾಕ್ಯಗಳು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಹೃದಯಗಳನ್ನ ದೇವರಿಗೆ ನಾವು ಕೊಡೋಣ. ನಾವು ಪ್ರತಿ ವರ್ಷ ವಾಕ್ಯಗಳನ್ನ ನಾವು ಕೇಳ್ತೇವೆ. ಈ ವಾಕ್ಯಗಳಲ್ಲಿ ನಾವು ನೆಲೆಗೊಳ್ಳಬೇಕು. ಯಾವನಲ್ಲಿ ನನ್ನ ಮಾತುಗಳು ನೆಲೆಗೊಂಡಿರ್ತದೋ ಅವನು ಹೆಚ್ಚು ಫಲ ಕೊಡ್ತಾನೆ. ಆ ಮಾತುಗಳನ್ನ ಕೇಳಿ ನಾವು ಬಿಟ್ಟು ಬಿಡುವುದರಿಂದ ಯಾವ ಒಂದು ಪ್ರಯೋಜನ ನಮಗಿಲ್ಲ. ಆ ಮಾತುಗಳನ್ನ ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಳಬೇಕು. ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಅವುಗಳನ್ನ ಮೆಲುಕಾಕುವಾಗ, ಅವುಗಳನ್ನು ಧ್ಯಾನಿಸುವಾಗ ಅದು ನಮಗೆ ಆಶೀರ್ವಾದಕರವಾಗಿರ್ತದೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.